सिद्धेभ्यः अहिंसा परमो धर्म की जय। देवादिदेव श्री ऋषभदेव भगवान की जय। देवादिदेव श्री शांतिनाथ भगवान की जय। देवादिदेव श्री महावीर भगवान की जय। षोडश कारण भावनाओं की जय। 10 लक्षण महापर्व की जय। आचार्य गुरुवर कुंद कुंद भगवान की जय। परम पूज्य संत शिरोमणि आचार्य भगवान विद्यासागर जी महाराज की जय। श्री आचार्य श्री समय सागर जी महाराज की जय। श्री नियम सागर जी महाराज की जय। उन्नूरेंट भाई सागर मुनि महाराज की जय। उन्नूरेंट सम्यक सागर मुनि महाराज की जय। नमोस्तु महाराज जी, नमोस्तु महाराज जी। षोडश कारण ಭಾವನಾದಲ್ಲಿ ಪವಿತ್ರವಾದಂಥ ಲೋಕೋತ್ತರ ಪುಣ್ಯ ಪ್ರಕೃತಿಯ ಬಂಧಕ್ಕೆ ಕಾರಣವಾದಂಥ ಬಾಹ್ಯ ನಿಮಿತ್ತಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಬರೆದು ಅದರಲ್ಲಿ ಇವತ್ತು ಶೀಲ ಮತ್ತು ವ್ರತಗಳ ಅತಿಚಾರ ಏನಿತ್ತು ಸಾಧು ಸಮಾಧಿನ ದರ್ಶನ ವಿಶುದ್ಧಿ ವಿನಯ ಸಂಪನ್ನತೆ ಶೀಲ ವ್ರತ ಅತಿಚಾರ ಮೊದಲೇ ಆಗಿದೆ. ಇವತ್ತು ಸಾಧು ಸಮಾಧಿ ಏನು ಮಾಡೋದು, ಎಲ್ಲ ಸಾಧುಗಳನ್ನು ಸಮಾಧಿ ಮಾಡಿಸ್ಬಿಡೋದು. ಎಲ್ಲ ಮಹಾರಾಜರು ನಿಮ್ಗೆ ಸಮಾಧಿ ಮಾಡಿಸ್ತೇವೆ, ಆರ ಕೊಡದೆ ಸಮಾಧಿ ಮಾಡಿಸ. ಇದು ಸಮಾಧಿ ಅಲ್ಲ, ಸಾಧು ಸಮಾಧಿ ಅಂತಂದ್ರೆ ಸಾಧುಗಳಲ್ಲಿ ಅವರು ಸಾಧನೆಯಲ್ಲಿ ಮೋಕ್ಷ ಮಾರ್ಗ ರತ್ನತ್ರಯ ಆರಾಧನೆ ಮಾಡುವಾಗ 28 ಮೂಲ ಗುಣಗಳು, 10 ಧರ್ಮ, 12 ತಪ, 22 ಪರಿಚಯ ಸಹಿಸ್ಕೊಳ್ಳಾಗ ಅಲ್ಲೂ ಕೆಲವು ಸರಿ ಶಾರೀರಿಕ ಅಥವಾ ಕೆಲವು ಏನಾದರೂ ಕಾರಣದಿಂದ ಅವರು ಕೂಡ ಆ ಮಾರ್ಗದಿಂದ ದೂರ ಆಗಬಹುದು, ಮೋಕ್ಷ ಮಾರ್ಗ ಬಿಟ್ಟು ಹೋಗ್ಬೋದಂತೆ. ದೊಡ್ಡ ದೊಡ್ಡ ಸಾಧಕರಾಗಿಯೂ ಕೂಡ ಮೋಕ್ಷ ಮಾರ್ಗ ಬಿಟ್ಟು ಹೋಗ್ತಾರೆ. ಪ್ರತಿಕೂಲ ವಾತಾವರಣ ಪರಿಸ್ಥಿತಿ ಆವಾಗ ಅವ್ರನ್ಗೆ ಅದಕ್ಕೆ ಅನುಕೂಲವಾಗಿ ಏನೂ ಒಂದು ಆಗದಿದ್ದಂಗೆ ಅವರ ಆರೋಗ್ಯ ಕ್ಷೇಮ ಏನಾದ್ರು ಆಗಿದ್ರೆ ಅದಕ್ಕೆ ನಿರ್ದೋಷವಾದ ಔಷಧಿ, ಮೆಡಿಷನ್ ಅನ್ನಲ್ಲ, ನಿರ್ದೋಷವಾದ ಔಷಧಿ ಅಂದರೆ ದೋಷ ಅಂದರೆ ಯಾವ ಔಷಧಿ ತಯಾರು ಮಾಡೋದ್ರಾಗೆ ತ್ರಸ್ ಹಿಂಸೆ ಎಲ್ಲ ಆಗಿಲ್ಲ, ಸ್ಥಾವರ ಹಿಂಸೆನೂ ಆಗದಿದ್ದಂಗೆ ಬಹಳಷ್ಟು ಎಚ್ಚರಿಕೆಯಿಂದ ನೋಡಿಕೊಂಡು ಔಷಧಿ ತಯಾರು ಮಾಡಿ ಅದನ್ನು ನಿರ್ದೋಷವಾದ ಔಷಧಿಯನ್ನು ಕೊಟ್ಟು, ಅಥವಾ ಅವರಿಗೆ ಯಾವುದು ಇದು ಒಂದೇ ಥರ ಅಲ್ಲ. ಈಗ ಆವಾಸದಾನ, ಮುನಿ ನಿವಾಸ ಇಂಥದ್ದೇ ಮುನಿಗಳಂತಲ್ಲ, ಎಲ್ಲ ಮುನಿಗಳಿಗೆ ಮನೆಯೆಲ್ಲ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡ್ರಿ ಏನ್ರಿ ಗಣಪಲ್ಗೌಡ್ರ ಮುನಿ ನಿವಾಸ ಕಟ್ಟಿವನ್ ಮಾಡಿದ್ರೆ ಇದು ಎಲ್ಲಿ ಬೇಕಾ, ಇಲ್ಲಿ ಒಂದೇ ಕಡೆ ಅಂತಲ್ಲ, ಎಲ್ಲಿ ಬೇಕು ಯಾವ ಊರಾಗಿಲ್ಲ. ಕಾರ್ವೆಲ್ಲ ಅಂತೇಳಿ ಒಡಿಶಾದಾಗೆ ಹಾತಿಗುಪ್ಪಾ ಅಂತೇಳಿ ವಿಶ್ವ ಪ್ರಸಿದ್ಧವಾದ ಇದು ಉದಯಗಿರಿ ಖಂಡಗಿರಿ ಇದೆಯಲ್ಲ, ಅಲ್ಲಿ ಪರ್ವತವನ್ನು ಕೊರೆದು ಮುನಿ ನಿವಾಸ ಎಲ್ಲ ಮಾಡಿದ್ರಂತ. ಕಾರ್ವೆಲ್ ಅಂತೇಳಿ ಆಗಿ ಹೋಗಿದಾರ. ಇತಿಹಾಸದಲ್ಲೇ ಪ್ರಾಚೀನ ಶಿಲಾಲೇಖ ಸಿಗೋದು ಅಲ್ಲೇ ಸಿಗ್ತದೆ. ಆ ಉದಯಗಿರಿ ಖಂಡಗಿರಿಯಲ್ಲಿ ಅದು ಹೆಂಗೆ ಮಾಡೋದಂತ ಪರ್ವತವನ್ನೇ ಕೊರೆದು ಅದರಾಗೆ ಈ ಥರ ಜಂಬಿಟ್ಟಿಗೆ ಕಲ್ಲಿನ ಥರ, ಇಲ್ಲಿ ವೇಲೂರ ಅಜಂತ ವೇಲೂರ ನೋಡಿರ್ಬೇಕಲ್ಲಿ, ಅಲ್ಲಿ ಆ ಥರ ಪರ್ವತವನ್ನೇ ಕೊರೆದು ಮಂದಿರ ಮಾಡ್ಯಾರ. ಇಲ್ಲಿ ವೇಲೂರ ಅಜಂತ ಅದೆಲ್ಲ 4 ಅಂತಸ್ತಿನ ಇದನ್ನು ಕಟ್ಟಾರ, 5 ಮಾಡಿ ಮಂದಿರ ಮಾಡ್ಯಾರ. ಪರ್ವತ ಕೊರೆದ ಕಟ್ಟಿದ್ದಲ್ಲ, ಇಷ್ಟು ಚೆನ್ನಾಗಿತ್ತು, ಎಷ್ಟು ಸಾವಿರಾರು ಜನ ಕೂತ್ಕೊಳ್ಬೋದು, ಅಷ್ಟು ದೊಡ್ಡ ದೊಡ್ಡ ಹಾಲ್ ಮಾಡಿದ ಅದ್ರೊಳಗೆ. ಅದೇ ಥರ ಆ ಪರ್ವತವನ್ನು ಕೊರೆದು ಮುನಿ ನಿವಾಸವನ್ನು ಕಟ್ಟಿಸಿದ್ದಾರೆ.
ಅದಕ್ಕೆ ಬೆಳಕು ಗಾಳಿ ಎಲ್ಲ ಬರೋ ಹಾಗೆ. ಯಾಕೆಂದರೆ ನೀವು ನಿಮ್ಮ ಮನೆಯಲ್ಲಿ ಪೂರ 24 ಗಂಟೆ ಇರಲ್ಲ. ಸಾಧುಗಳು 24 ಗಂಟೆಯಲ್ಲಿ ಮತ್ತೆ ಇಲ್ಲಿ ಒಂದು 2 ಗಂಟೆ, ಆ ಕಡೆ ಒಂದು 2-3 ಗಂಟೆ ಬಿಟ್ಟರೆ ಬಾಕಿ ಎಲ್ಲ ಅಲ್ಲೇ ಇರಬೇಕಲ್ಲ. ಗಾಳಿ ಬೆಳಕು ಮತ್ತು ಇದೆಲ್ಲ ಪ್ರಾಕೃತಿಕ ಸೊಳ್ಳೆ ಇಂಥವ್ರಿಂದ ತ್ರಾಸ ಅವ್ರ ಸಾಧನೆ ಹೆಂಗೆ ಮಾಡೋದು? ಸಹಿಸ್ಕೊಳ್ಬೇಕು ಮಹಾರಾಜರು. ಸಹಿಸ್ಕೊಳ್ಳೋದು ಸರಿ, ಎಷ್ಟಂತ ಸಹಿಸ್ಕೊಳ್ಳೋದು? ಅದಕ್ಕೂ ಒಂದು ಇದಿರುತ್ತೆ. ಅಂಥದನ್ನೆಲ್ಲ ಯಾವ ಥರದಲ್ಲಿ ಗ್ರಂಥ ಬೇಕಾದರೆ ಗ್ರಂಥ ಪ್ರಕಾಶ ಮಾಡೋದು, ಕೊಡೋದು, ಶಾಸ್ತ್ರದಾನ ಅವರಿಗೆ ಅಧ್ಯಯನಕ್ಕೆ ಬೇಕಾದರೆ ಯಾವ ಥರದಲ್ಲಿ, ಒಂದೇ ಥರದಲ್ಲ, ಯಾವುದಾದ್ರೂ ಒಂದು ದೃಷ್ಟಿಯಲ್ಲಿ ಆ ಸಾಧುಗಳ ಜೀವನದಲ್ಲಿ ಸಾಧನೆಯನ್ನು ಮಾಡ್ತಾ ಇರುವಾಗ ಏನಾದರೂ ತೊಂದರೆಗಳು ಬರಬಹುದು. ಅದಕ್ಕೆ ಯಾಕೆ ಅಂತಂದರೆ ಆ ಸಮಯದಲ್ಲಿ ಅವರು ಆ ಮಾರ್ಗದಿಂದ ದೂರ ಆಗಬಾರ್ದು ಅಂಥೇಳಿ ಅದಕ್ಕೆ ಬೇಕಾದದ್ನೆಲ್ಲ. ಆದರೆ ಅವರಿಗೂ ದೋಷ ಆಗಬಾರ್ದು, ನಿಮಗೂ ದೋಷ ಆಗಬಾರ್ದು. ಏನಾಗಬಾರ್ದು? ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಅಂಥ ಔಷಧಿ, ಆವಾಸದಾನ, ಮುನಿ ನಿವಾಸ ಮತ್ತು ಇನ್ನು ಭಾಳಷ್ಟು ಬೇಕಾದದ್ದು. ಈಗ ಅವರಿಗೆ ಆಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ವೈಯಾರವೃತ್ತಿ ಮಾಡೋದ ಇದು ಕಲಿಬೇಕು. ಮರ್ತೆ ಬಿಟ್ರೇನು ವೈಯಾರವೃತ್ತಿ ಮಾಡೋದಿಲ್ಲ. ವೈಯಾರವೃತ್ತಿ ಮಾಡೋದನ್ನು ಕಲಿಬೇಕು. ವೈಯಾರವೃತ್ತಿ ಅಂದರೆ ಕಾಲ ಕೈ ಒತ್ತದಷ್ಟೇ ವೈಯಾರವೃತ್ತಿ ಅಲ್ಲ, ಬಹಳ ಥರದಲ್ಲಿ ವೈಯಾರವೃತ್ತಿಗಳಿರ್ತವೆ. ಅವರಿಗೆ ನಿರ್ದೋಷ ಆಹಾರಗಳನ್ನು ಕೊಡೋದು. ದೋಷ ಅಂದರೆ ತಮಗಾಗಿ ಆಹಾರ ಮಾಡಿಕೊಳ್ಳೋದು, ಅದನ್ನು ಶುದ್ಧವಾಗಿ ಅವರ ಪ್ರಕೃತಿಗೆ ಅವರಿಗೇನೂ ತೊಂದರೆ ಆಗದಿದ್ದಂಗೆ. ಯಾಕೆ ಅಂತಂದರೆ ಅವ್ರಿಗೂ ಶರೀರ ಸಾಧನೆ ಮಾಡೋಕ್ಕೆ ಶರೀರ ಮಧ್ಯಂ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ. ಹಾಗೆ ರತಿ ಆಶ್ರಮನೇ ಬದಲಾಗಿ ಯಾಕೆ ರತಿಗಳು ಹಾಕಿ ಯಾರೂ ತಯಾರೇ ಇಲ್ಲ. ಏನು ಮಾಡೋದು? ರತಿ ಆಶ್ರಮ ಬಂದ ಅಂತಂದ್ರೆ ಏನು ಮಾಡೋದು? ರತಿಗಳೇ ಇಲ್ಲ ಅಂದರೆ ಏನು ಮಾಡ್ಬೇಕು? ಎಲ್ಲಿಂದ ತರ್ಬೇಕು? ಈಗ ಖರೀದಿ ಮಾಡಿ ತರ್ಬೇಕಾ? ರತಿ ಆಶ್ರಮದಲ್ಲಿ ಅವರಿಗೆ ತಕ್ಕಂತೆ, ಯಾಕೆಂದರೆ ಮನೆಯಲ್ಲಿ ಇದು ಕೂಡ ಅದರಾಗೆ ಬರ್ತದೆ. ಮನೆಯಲ್ಲಿ ಎಲ್ಲ ವಾತಾವರಣ ಸರಿ ಇರಲ್ಲ. ಕೆಲವು ಕಡೆ ಈಗಿಲ್ಲೇನೋ ನಿಮ್ಮ ಭಾಗ್ಯ ಐತೆ, ಇಲ್ಲೆಲ್ಲ ನೀರು ಬೇಕಾದ್ರೆ ಸಿಗ್ತದೆ. ಕೆಲವು ಕಡೆ ಬಾವಿ ನೀರೇ ಇಲ್ಲ. ಕೆಲವು ಕಡೆ ಮನೆಯಲ್ಲಿ ವಾತಾವರಣ ಸರಿ ಇಲ್ಲ, ಮನೆಯಲ್ಲಿ ಧಾರ್ಮಿಕ ವಾತಾವರಣ ಇಲ್ಲ. ಯಾರು ಇದು ಮಾಡಬೇಕು? ಅವರು ಧರ್ಮ ಧ್ಯಾನ ಮಾಡಿದರೆ ಆ ರತಿ ಆಶ್ರಮ ಮಾಡೋದು, ಆ ರತಿ ಆಶ್ರಮ ರತಿಗಳಿದ್ದು ಸಾಧನ ಮಾಡಿದರೆ ಎಷ್ಟು ಅವರಿಗೆ ಆಹಾರ, ಅವರಿಗೇನೆಲ್ಲ ಬೇಕು, ಸಾಮಗ್ರಿಗಳು, ಅವರಿಗೇನು ಬಟ್ಟೆ ಎಲ್ಲ ಬೇಕಾ ಅದನ್ನೆಲ್ಲ ಕೊಟ್ಟರೆ ಅವ್ರು ಪ್ರತಿದಿನ ಅಸಂಖ್ಯಾತ ಗುಣಿ ಕರ್ಮ ನಿರ್ಜರ ಮಾಡ್ಕೊತಾರೆ. ಅದರಿಂದ ನಿಮ್ಮದು ಕರ್ಮ ನಿರ್ಜರ ಆಗ್ತದಲ್ಲ. ನಿಮ್ಮ ಮನೆಗೆ ಕರ್ಕೊಂಡೋಗಿ ಅವರಿಗೆ ಶುದ್ಧ ಆಹಾರ ಕೊಡೋದು. ಪಾಪಿಗಳಿಗೆ ಮದುವೆ ಹಬ್ಬದಲ್ಲಿ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಊಟ ಹಾಕ್ತಾರೆ. ಇನ್ನು ಅವ್ರು ಸಂಯಮಿ ಇಲ್ಲ, ಅವ್ರಿಗೆ ಸಮಯ ದರ್ಶನೂ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಹಗಲು ರಾತ್ರಿ ಊಟ ಮಾಡೋರು ಅವ್ರಿಗೆ ಕೊಟ್ಟದ್ರಾಗ ಏನು ಆ ಕಡೆ ಉತ್ತರದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಈಗ ಆಚಾರ್ಯಶ್ರೀಗಳ ಭಗವಂತರು ಹೇಳ್ತಾ ವರ್ಷ ಇರ್ತಿದ್ರಲ್ಲ, ಅಲ್ಲೆಲ್ಲ ಊಟದ ವ್ಯವಸ್ಥೆ ಏನು ಮಾಡಲ್ಲ. ಯಾರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಬರ್ತಾರೆ ಹೋಗ್ತಾರೆ. ಅವರು ಅಲ್ಲಿ ಭೋಜನಾಲಯಗಳಿರ್ತವೆ, ಅವರು ಕುಪನ್ ತಗೋತಾರೆ, ಅಲ್ಲಿ ಊಟ ಮಾಡ್ಕೊತಾರೆ, ಹೋಗ್ತಾರೆ. ಅವ್ರದ್ದೇನು ಅಷ್ಟು ಕೇರ್ ಮಾಡಲ್ಲ. ಆದರೆ ರತಿಗಳಿದಾರೆ ಅಂತ ಅಂದ್ರೆ ಅವ್ರನ್ನ ಬಹಳ ಇದು ಮಾಡ್ತಾರೆ. ದೂರದಿಂದ ದೇಶ ವಿದೇಶದಿಂದ ಎಲ್ಲ ಬಂದು ಚೌಕ ಮಾಡ್ಕೊಂಡು ಪ್ರತೀಕ್ಷೆ ಮಾಡ್ತಾರೆ. ಈಗ ಸಿರ್ಪುರದಲ್ಲಿ ಆಚಾರ್ಯ ಭಗವಂತರು ವರ್ಷ ಯುಗದಾಗಿದ್ದರು. ಮತ್ತು ಅಲ್ಲಿಂದ ಡುಂಗರ್ಗಡದಾಗಿದ್ದಾಗ 3 ಜನ ಮುನಿಗಳು ಆಚಾರ್ಯ ಭಗವಂತರೊಬ್ಬರು 4 ಜನ ಇದ್ದರು. 100 ಮನೆಯವರು ದಿನ ದ್ವಾರ ಪ್ರತೀಕ್ಷೆ ಮಾಡುತ್ತಿದ್ದರು. ಎಲ್ಲಿಂದ ಹೋಗಿ ಸೋಲಾಪುರದವರು ಒಬ್ಬರು ಬ್ರಹ್ಮಚಾರಿಣಿ ದೀದಿ 105 ದಿನ ತಕ್ಕ ದ್ವಾರ ಪ್ರತೀಕ್ಷೆ ಮಾಡ್ತಾ ಇದ್ರು. 105 ದಿನದಾಗ ಆಚರಿಸಿದ ಆರಾಗ ದ್ವಾರ ಪ್ರತಿ 3 ಜನ ಮುನಿಗಳು ಆಚರಿಸಿ ಭಗವಂತರೊಬ್ಬರು 4 ಜನ
4 ಜನದಾಗ 100 ಮನೆಯವರು, ಆ 3 ಜನ ಮನೆಗಳಾದ್ರೆ 100 ಮನೆಯವ್ರು ಪಡೆದ ಮಾಡ್ರಿ, ಯಾರ ಮನೆಗೆ ಹೋಗ್ಬೇಕು ಅವ್ರು? ಆದ್ರೆ ಭಾವನಾ ಮಾಡ್ತಾರ್ರಿ ಆ ಕಡೆ. ನಾವು ಇದನ್ನು ಕಲಿಬೇಕು ವೃತ್ತಿಗಳಿಗೆ ಅವ್ರು. ಮತ್ತಿನ್ನು ಧರ್ಮ ಯಾಕೆ ಅಂತಂದ್ರೆ ಅಸೇಮಿಗಳದ್ದು ಇಷ್ಟೊಂದು ಮಹತ್ವ ಇರಲ್ಲ, ಮಿಥ್ಯಾದೃಷ್ಟಿಗಳದಂತೂ ಲೆಕ್ಕಾಗಿಲ್ಲ. ಅವ್ರಿಗೆ ಕೊಟ್ಟರು ಒಂದೇ ಬಿಟ್ಟರು ಒಂದೇ ಕರುಣಾದಾನ ಅಂತ ಹೇಳಬಹುದು. ಆದರೆ ರತಿಗಳಿಗೆ ಧರ್ಮ ಮಾಡೋರು ಅವ್ರು ವ್ರತ ಪಾಲಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಹುಡುಕಿ ಗವೇಷಣೆ ಮಾಡಬೇಕು ಅಂತ ಹೇಳಿದಾರೆ. ಎಲ್ಲಿದ್ದಾರಂತ ಹುಡುಕಿ ನೋಡಿ ಅವರಿಗೆ ಆಹಾರ, ಔಷಧಿ, ಇನ್ನೇನು ಶಾಸ್ತ್ರ ಯಾವುದು ಬೇಕಾ, ಪ್ರತಿಕೂಲ ಸ್ವಾಧ್ಯಾಯ ಮಾಡೋಕ್ಕೆ ವಾತಾವರಣ ಎಲ್ಲದನ್ನು ಗ್ರಂಥ, ಇನ್ನೂ ಭಾಳಷ್ಟು ಥರದಲ್ಲಿ ನಾವು ಯಾರು ಮಾಡೋ ಅವ್ರು ವಿಹಾರ ಮಾಡ್ಕೊಂಡು ಹೋಗ್ತಾರ. ಈಗ ಸರಿ ಇಲ್ಲಿ ಬಂದಾಗೆಲ್ಲ ಆಹಾರ ಕೊಡ್ತಾರೆ, ಇದು ಮಾಡ್ತಾರೆ, ಎಲ್ಲೋ ವಿಹಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾರು ಶ್ರಾವಕರೇ ಇಲ್ಲ ಆ ಏರಿಯಾದಾಗ, ದೂರ ತಕ್ಕ. ಹಾಗಲ್ಲಿ ಹೋಗ್ಬೇಕು. ನಮ್ಮದು ಧರ್ಮ ಐತಿ, ಶ್ರಾವಕರ ಧರ್ಮ ಐತಿ. ಯಾಕೆ ಅಂತಂದ್ರೆ ನಾವು ಅಲ್ಲಿ ಹೋಗಿ ಆಹಾರವನ್ನು ಕೊಟ್ಟು ರಸ್ತೆಯಲ್ಲಿ ಅಲ್ಲಿ ಯಾರು ಇಲ್ಲ ಅಂದ್ರೆ ಯಾರು ಕೊಡ್ಬೇಕು? ಒಂದ್ಸರಿ ಪೂಜ್ಯ ಪ್ರಮಾಣ ಸಹ ಈಗೇನಂತಾರೆ, ಕೆಲವರು ಒಂದೇ ಅಂತಾರೆ, ಒಂದೇ ಕೈಯಿಂದ ಚಪ್ಪಾಳೆ ಹೊಡೆಯಲ್ಲ. ಸಾಧುಗಳು ಇಷ್ಟು ಶಿಥಿಲಾಚಾರವನ್ನು ಅಪನಂತ ಮಾಡ್ಕೊಂಡು ಬಿಟ್ಟಾರ. ಎಲ್ಲ ಗಾಡಿ ಗೋಡ ಚಕ್ಕಿ ಚೌಕ ಎಲ್ಲ ಫಿಕ್ಸ್ ಅಲ್ಲೇ ಒಂದೇ ಕಡೆನೂ ಆಗ್ಬಿಟ್ಟಾರ. ಸನ್ಯಾಸಿ ಸಂಸಾರದ ಕಡೆ ಪಾದಾರ್ಪಣ. ಕೆಲವು ಏನಾಗ್ತಾರೆ, ಈಗ ಶಿಖರ್ಜಿಗೆ ಹೋಗ್ತಾರೆ, ಅಲ್ಲಿ ಕೆಲವು ವಯಸ್ಸಾದ ಸಾಧುಗಳಲ್ಲ, ವಯಸ್ಸಾದ ಸಾಧುಗಳು ವ್ಯವಹಾರ ಮಾಡೋಕ್ಕೂ ಆಗ್ತಾ ಇಲ್ಲ. ಅವರು ಹಂಗೆ ಆಗಿಬಿಟ್ರೆ ಅವರು ಎಲ್ಲ ಅದೇ ಆಗಿಬಿಟ್ಟಾರೆ, ಎಲ್ಲ ಅವ್ರದ್ದು ಇವ್ರದ್ದು. ಅದಕ್ಕೆ ಕಾರಣನೂ ನಾವಲ್ಲ. ಅಲ್ಲಿ ಹೋದಾಗ ನಾವೊಂದು ಆಹಾರ ಕೊಟ್ಟು ಬರೋಣ. ಶಿಖರ್ಜಿ 3 ಒಂದ ಮಾಡ್ತೀನಿ, ಒಂದೇ ಮಾಡ್ರಿ. ಒಂದಿನ ಅಲ್ಲಿ 1-2 ದಿನ, ಎಷ್ಟು ದಿನ ಇರ್ತೀರ ಚೌಕ ಮಾಡ್ಕೊಳ್ರಿ, ಆಹಾರ ಕೊಡ್ರಿ. ವೈಯಾವೃತ್ತಿ ಮಾಡೋದು ಇದೆಲ್ಲ ಕಲಿಬೇಕಲ್ಲ. ಇಲ್ಲಿ ಮಾಡೋದು ಸರಿ. ಕ್ಷೇತ್ರದಲ್ಲಿ ಇಲ್ಲಿ ಯಾರು ಇರ್ತಾರೆ, ಅದಕ್ಕೆ ಅವ್ರು ಏನಾಗ್ಬಿಟ್ಟಾರ, ದುಡ್ಡು ಕೊಡ್ರಿ, ನಮ್ಮ ಕಡೆ ಅಡುಗೆ ಮಾಡೋದಾರ, ನಮ್ಮ ಕಡೆ ಎಲ್ಲ ಐತೆ, ನಿಮ್ದು ದುಡ್ಡು ಕೊಟ್ಟರೆ ನಿಮ್ದು ಆಹಾರ ಆಗೋತು. ಇವ್ರಿಗೂ ಅದೇ ಬೇಕಾಗಿತ್ತು. ಯಾರು ಮಾಡೋರು ಇಷ್ಟೆಲ್ಲ ಆಗ ಅದು ಆಹಾರದ ಕೈಗೆ ಹಣ ಕೊಡಬಾರ್ದು. ಸ್ವತಃ ತಮ್ಮ ಕೈಯಿಂದ ಇವನ್ನೆಲ್ಲ ಮಾಡೋದು ಕಲಿಬೇಕು. ಪೂಜ್ಯ ಪ್ರಮಾಣ ಸಾಗರ ಮಹಾರಾಜರು ಒಂದ್ಸರಿ ಹೇಳ್ತಿದ್ರು, ಒಬ್ಬರು ಬಹಳ ಒಳ್ಳೆಯ ಸಾಧಕರಿದ್ರಂತ. ಇಲ್ಲಿ ಸತ್ಯನಾದಿಂದ ಆ ಕಡೆ ಶಿಖರ್ಜಿ ಕಡೆ ವ್ಯವಹಾರ ಮಾಡ್ತಿದ್ರು. ಆಹಾರ ಅಲ್ಲ, ಇದು ಸತ್ಯನಾದಿಂದ ಮುಂದೆ ಯಾವುದೋ ಬರುತ್ತಲ್ಲ ಒಂದು ಏರಿಯಾ, ಅಲ್ಲಿ ಹೋಗಾಗ ಆ ಏರಿಯಾದಾಗ ಹೋಗುವಾಗ ಬನಾರಸ್ ಹೋಗ್ಬೇಕಿದ್ರೆ ಮೊದಲೇನೆ, ಕಾಶಿ ಹೋಗ್ಬೇಕಿದ್ರೆ ಮೊದಲೇ ಸಿಗ್ತದೆ. ಅಲ್ಲಿ ಹೋಗಾಗ ಏನು ಮಾಡ್ಯಾರ, ಒಬ್ಬರು ಮುನಿಗಳು ವಿಹಾರ ಮಾಡ್ಕೊಂಡು ಹೋಗ್ಯಾರ ನೋಡ್ರಿ. ಹಿಂದಿನವರು ಬಂದಿಲ್ಲ, ಮುಂದಿನವರು ಬಂದಿಲ್ಲ. 3 ದಿನ ತನಕ ಅವರು ವಿಹಾರ ಮಾಡಿದ್ದಾರೆ. ಯಾರು ಆಹಾರನೂ ಕೊಟ್ಟಿಲ್ಲ, ಏನೂ ಇಲ್ಲ. ಯಾರ್ಯಾರು ಶ್ರಾವಕರೇ ಇಲ್ಲ. ಒಬ್ಬರ ಕಡೆಗೆ ಹೋಗಿ ಬಿಡೋದು, ಬಾಕಿದ್ದು ನೋಡೋದೇ ಇಲ್ಲ. ಆವಾಗ 3 ದಿನ ತನಕ ಹಿಂಗಾದ್ರೆ ಅವರಿಗೆ ಆ ನಡೆದು ಆಹಾರ ಇಲ್ಲದೆ, ಶರೀರದಲ್ಲಿ ನೀರಿಲ್ಲದೆ, ಕಾಲಾಗೆಲ್ಲ ಗಂಟು ಆಗ್ಬಿಟ್ಟು ಹೋಗುತ್ತೆ. ಕಡೆಗಲ್ಲೆಲ್ಲ ಹೋದ ತಕ್ಷಣ ಒಂದು ಊರಾಗ ಅಲ್ಲಿ ಒಂದು ಕಡೆ ಅವರಿಗೆ ಕಾಡಿಗೆ ಹೋಗ್ಬೇಕಾಗೈತೆ, ಕಮಲದಲ್ಲಿ ನೀರು ಇಲ್ಲ. ಆವಾಗ ಅಲ್ಲಿ ಒಬ್ಬರು ಯಾರೋ ಬ್ರಾಹ್ಮಣ ಬಾವಿಲಿ ನೀರು ಸೇರ್ತಾ ಇದ್ದಂತೆ. ಆ ಬಾವಿಲಿ ನೀರು ಸೇರ್ತಾ ಇದ್ದಾಗ ಅವ್ರಿಗೇನು ಹೇಳೋದಂತವರು, ನನಗೆ ಈ ಥರ ವಿಧಿಪೂರ್ವಕ ಸ್ವಲ್ಪ ನೀರು ಸೋಸಿ ಕಾಸು ಕೊಡ್ತೀರಣ ಅಂತ ಕೇಳ. ಆಯ್ತು ಮಹಾರಾಜ ಕೊಡ್ತೀನಿ ಅಂತ ಹೇಳ. ಆವಾಗ ಅವೇನು ಮಾಡೋಣ ಅಷ್ಟು ಹೇಳಿ ಅಲ್ಲಿ ಸ್ವಲ್ಪ ಊರು ಒಳಗೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗೆ ಒಂದು ಮನೆ ಇತ್ತು ಅಂತ ಶ್ರಾವಕರದು. ಅವ್ರ ಮನೆಗೆ ಹೋಗಿ ಹೇಳಿ ಬಂದ, ಹೀಗೀಗ ಮಹಾರಾಜರು ಬಂದಾರ ಅಂತ. ಆವಾಗ ಆ ಶ್ರಾವಿಕೆನೂ ಭಾಳ ವಿವೇಕವಾನ ಶ್ರಾವಿಕೆ ಇದ್ದಾರಂತ. ಅವ್ರು ಏನಂದ್ರೆ ಅವ್ರ ಯಜಮಾನರನ್ನು ಕಳಿಸ್ಕೊಟ್ರು ಮಹಾರಾಜರ ಹತ್ರ ದರ್ಶನ ಮಾಡಿ, ಇಲ್ಲೇ ಮನೆ ಐತೆ, ಒಂದು ಸ್ವಲ್ಪ ಇಲ್ಲೇ ಬಂದು ಇಲ್ಲೇ ಮಹಾರಾಜರ ಸಾಮಾಯಿಕ ಎಲ್ಲ ಮಾಡಿ ಹೋಗ್ಬೋದು ಅಂತ ಹೇಳಿ ಅಷ್ಟೊತ್ತಿಗೆ ಅವರೆಲ್ಲ ಆಹಾರ ಎಲ್ಲ ಮಾಡಿಕೊಂಡು ಶುದ್ಧ. ಆಮೇಲೆ ಮಹಾರಾಜರಲ್ಲಿ ಹೋದ ಮೇಲೆ ಅವ್ರಿಗೆ ಮಹಾರಾಜರಿಗೂ
ಕಾಲಿಗೆಲ್ಲ ಸ್ವಲ್ಪ ಬಿಸಿ ನೀರು ಉಪ್ಪನ್ನ ಇದ್ರಾಗೆಲ್ಲ ಬಿಸಿ ಮಾಡಿ ಕಾಲೆಲ್ಲ ಗಂಟು ಆಗಿಬಿಟ್ಟಿದ್ವು ಅಂತ. 3 ದಿನದಿಂದ ಆಹಾರಿಲ್ಲ, ನೀರಿಲ್ಲ, ಏನಿಲ್ಲ, ಆ ವಿಹಾರ ಮಾಡ್ತಾರಲ್ಲ. ಇದಕ್ಕೆ ಅಂತಾರೆ ಸಾಧು ಸಮಾಧಿ ಅಂದರೆ ಇದು. ಕಡೆಗೆ ಅವರೆಲ್ಲ ಸ್ವಲ್ಪ ಕಾಲೆಲ್ಲ ನೀರಾಗಿಟ್ಟು ಇದು ಮಾಡಿ ಬಿಸಿ ನೀರಿಂದ ಎಲ್ಲ ವೃತ್ತಿ ಮಾಡಿರಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆಹಾರ ತಯಾರಾದಮೇಲೆ ಆಹಾರ ಆಯಿತು. ಒಂದು 2-3 ದಿನ ಮಾಡಿದ್ರೆ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ವಿಹಾರ ಇಲ್ಲೇ ನಿಂತು ಮುಂದೆ ವಿಹಾರ ಮಾಡ್ಬೋದಂತೆ ಅಂತ ಒಂದು 2-3 ದಿನ ನಿಂತು ವಿಹಾರ ಮಾಡಿದ್ರು. ಮುಂದಿನ ಊರು ತಕ್ಕ ಎಲ್ಲಿ ಶ್ರಾವಕರು ಇಲ್ಲ, ಅಲ್ಲಿ ತಕ್ಕ ಅವ್ರು ಹೋಗಿ ಸ್ವತಃ ಅವರೇ ಹೋಗಿ ಮಧ್ಯದಾಗ ಆಹಾರ ಮಾಡಿ ಸಾಧುಗಳಿಗೆ, ಇದು ಸಾಧುಗಳ ಮೇಲೆ ಉಪಕಾರ ಅಲ್ಲ, ನಿಮ್ಮ ಮೇಲೆ ನೀವು ಉಪಕಾರ ಮಾಡ್ಕೊತಾ ಇದ್ದೀರಿ. ಶ್ರಾವಕರ ಧರ್ಮ ಇದರಲ್ಲಿ ಬರ್ತದೆ. ಪದ್ಮ ಪುರಾಣ ಗ್ರಂಥದಲ್ಲಿ ಬರ್ತದೆ. ಸೀತೆಯ ಅಣ್ಣ ಭಾಮಂಡಲ ಇಲ್ಲಿ ಗುಜರಾತ್, ಅವರು ವಿದ್ಯಾಧರ ನಗರದಲ್ಲಿ ದೊಡ್ಡರಾಗಿದ್ದರು. ಗುಜರಾತಾಗೆ ಸಮುದ್ರ ಸೈಡ್ನಾಗ ಅಲ್ಲೆಲ್ಲ ಒಂದು ಕಡೆ ಹಿಂಗೆ ಎಲ್ಲಿ ಯಾತ್ರೆ ಮಾಡೋಕ್ಕೆ ಬಂದಿದ್ರೆ ಅನ್ನೋ ಯಾರಿಗೆ ಗೊತ್ತು. ಹಾಗೇನು ಗಿರಿನಾಥ ಪರ್ವತ ನೇಮಿನಾಥ್ರ ಏನು ಮೋಕ್ಷಕ್ಕೆ ಹೋದದ್ದಲ್ಲ ಆಗಿತ್ತು. ಮನುಷ್ಯರತ್ನಾಥ್ ತೀರ್ಥಂಕರ ಕಾಲದಲ್ಲಿ ಆಗಿ ಹೋಗಿದ್ದಾರೆ ಇವರೆಲ್ಲ. ಅವರ ತೀರ್ಥಂಕರ ಮೋಕ್ಷಕ್ಕೆ ಹೋದ್ಮೇಲೆ ಇವರು ಹೋಗಿದ್ದಾರೆ. ಹಾಗಾಗಿ ಅವರು ಏನು ಮಾಡಿದ್ದಾರೆ, ಅಲ್ಲಿ ವ್ಯವಸ್ಥಿತವಾಗಿ ಅಲ್ಲಿಗೆ ಹೋಗ್ಬೇಕಿದ್ರೆ ಅಲ್ಲಿ ಒಂದಿನ ಹಿಂಗೆ ಯಾತ್ರೆ ಮಾಡೋಕ್ಕೆ ದರ್ಶನ ಮಾಡೋಕ್ಕೆಲ್ಲ ಬಂದಿರಬೇಕು. ಅಲ್ಲಿ ನೋಡ್ತಾರೆ ಮುನಿಗಳು ಒಬ್ಬರು ವಿಹಾರ ಮಾಡ್ಕೊತ ಹೋಗ್ತಾ ಇದ್ರು. ಆ ಸಮುದ್ರ ಸೈಡ್ ಊರು ಇಲ್ಲ, ಮನೇನೂ ಇಲ್ಲ. ವರ್ಷ ಹೋಗೋದು ಸಮಯ ಬಂದ್ಬಿಟ್ಟಿದೆ. ಅವರಲ್ಲೇ ಕಾಡಿನಲ್ಲೇ ಆ ಸಮುದ್ರ ಸೈಡಲ್ಲೇ ಎಲ್ಲ ಒಂದು ಏರಿಯಾದಾಗ ವರ್ಷ ಯೋಗ ಧಾರಣೆ ಮಾಡಿಬಿಟ್ರು. ಆದರೆ ಅಲ್ಲಿ ಯಾರು ಇಲ್ಲ, ಶ್ರಾವಕರು ಇಲ್ಲ, ಏನು ಮಾಡೋದು? ಅವ್ರು ಮಾಡ್ಕೊಂಡ್ರು. ಅವರು ಅಲ್ಲಿ ವಂದನ ಮಾಡಕ್ಕೆ ಬಂದಿದ್ರು. ಯಾರು? ಭಾಮಂಡಲ. ಅಲ್ಲಿ ಅವ್ರು ಗೊತ್ತಾದ್ರೆ ವಿದ್ಯಾಧರ ನಗರದಲ್ಲಿ ಅವರು ಹುಟ್ಟಿ ಬೆಳೆದಿದ್ರಿಂದ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅಲ್ಲೇ ನಗರ ರಚನೆ ಮಾಡಿಕೊಂಡು 3.5 ತಿಂಗಳು ಅಲ್ಲೇ ಉಳ್ಕೊಂಡ್ರು. ಮುನಿಗಳಿಗೆ ಆಹಾರ ಕೊಡೋದು, ವೃತ್ತಿ ಮಾಡೋದು. ವಿದ್ಯಾಧರ ನಗರ ರಚನೆ ಮಾಡೋಕೆ ಅವ್ರಿಗೇನು ವಿದ್ಯಾದಿಂದ ಬೇಕಾದ್ರು ಮಾಡಿಕೊಂಡ್ರು. ಅಲ್ಲೇ 3.5 ತಿಂಗಳಿದ್ದು ಮುನಿಗಳಿಗೆ ಆಹಾರ ಕೊಡೋದು, ವೃತ್ತಿ ಮಾಡೋದು ಎಲ್ಲ ಮಾಡಿಕೊಂಡು ಅಲ್ಲೇ ಉಳ್ಕೊಂಡ್ರು ಅಂತ ಪದ್ಮ ಪುರಾಣದ ಬರ್ತದೆ. ಈ ರೀತಿ ಧರ್ಮವನ್ನು ರಕ್ಷಣೆ ಮಾಡೋದು ನಮ್ಮೊಂದು ಕರ್ತವ್ಯ ಆಗಿರ್ತದೆ. ಧರ್ಮ ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಇದು ಸುಮ್ಮನೆ ನಾವು ಧರ್ಮ ಅಂತ ಹೇಳಿದರೆ ಅದು ಧರ್ಮ ಅಲ್ಲ. ಈ ರೀತಿ ತೋರುಗಾಣಿಕೆಗಲ್ಲ, ಅದನ್ನು ನನ್ನ ಆತ್ಮಕಲ್ಯಾಣಕ್ಕಾಗಿ ಧರ್ಮ ಮಾಡೋದು. ಸಾಧು ಸಮಾಧಿ ಅಂತಂದರೆ ಅವರ ಸಾಧನೆಯಲ್ಲಿ ಏನಾದರೂ ಅವರು ಮೋಕ್ಷ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಆ ದಾರಿಯಲ್ಲಿ ಬಹಳಷ್ಟು ಏರು ಇಳುಗಳು ಬರ್ತಾವ, ಪರಿಸ್ಥಿತಿಗಳು ಬರ್ತಾವ. ಇದು ಸಾಧು ಸಮಾಧಿ ಇದರಲ್ಲಿ ಶ್ರೀಕೃಷ್ಣರು ಕೂಡ ತೀರ್ಥಂಕರ ಪ್ರಕೃತಿಗಳನ್ನು ಕಟ್ಕೊಂಡ್ರಂತೆ. ಮುನಿಗಳಿಗೆ ಔಷಧಿ ದಾನವನ್ನು ಕೊಟ್ಟು, ನಿಮ್ಗೇನು ಔಷಧಿ ಬೇಕು ಹೇಳ್ರಿ ಮರ, ಇದೆಲ್ಲ ತಂದು ಕೊಡ್ತೀವಿ. ಇದು ಹೇಳಿ ಕೇಳಿ ಮಾಡೋದಲ್ಲ, ಅದ್ರ ಕಥೆ ಇನ್ನೂ ಚೆನ್ನಾಗಿದೆ. ಆದರೆ ಆ ತೀರ್ಥಂಕರ ಪ್ರಕೃತಿ ಯಾವ ಮುನಿಗಳಿಗೆ ಔಷಧಿ ದಾನ ಕೊಟ್ಟರು ಅವ್ರಿಗೆ ತೀರ್ಥಂಕರ ಪ್ರಕೃತಿ ಬಂದಾಗಿಲ್ಲ. ಶ್ರೀಕೃಷ್ಣರು ಔಷಧಿ ದಾನವನ್ನು ಕೊಟ್ಟು ತೀರ್ಥಂಕರ ಪ್ರಕೃತಿಯನ್ನು ಬಂದಾಗ ಕಟ್ಕೊಂಡ್ರಂತೆ. ಯಾರಿಗೆ ಹೇಳಲಿಲ್ಲ, ಏನೆಲ್ಲ ಆಹಾರದಾಗೆ ಸೇರಿಸಿ ಔಷಧಿಯನ್ನು ಕೊಡೋದು. ಇದು ಕಥೆ ದೊಡ್ಡದಿದೆ. ಆದರೂ ನಮ್ಮ ಜೀವನದಲ್ಲೂ ಕೂಡ ಇದು ಬಹಳ ಮಹತ್ವಪೂರ್ಣವಾಗಿದೆ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಇಂಥವು ನಮಗೇನು ಯಾವುದು ಬೇಕಾ ಅದನ್ನು ಮಾಡೋದು. ಈಗ ಅದೈತೆ ಅವ್ರಿಗೇನು, ಈಗ ಮರದಲ್ಲಿ ನಿಮ್ಗೆ ಏನಾಗಿದೆ, ಆರೋಗ್ಯ ಸರಿ ಐತೆ, ನಿಮ್ಗೆ ಯಾವ ಔಷಧಿ ಬೇಕು, ನಮ್ಮ ಮೆಡಿಕಲ್ ಸ್ಟೋರ್ ಐತೆ, ಎಷ್ಟು ಬೇಕು ತಗೊಂಡ್ರೆ ಆ ಔಷಧಿ ತೊಗೊಂಡು ಏನು ಮಾಡೋಣ, ಅವರಿಗೆ ಯಾವ ಟೈಮ್ನಲ್ಲಿ ಏನು ಅವಶ್ಯಕತೆ ಇದೆ ಅದೇ ದಾನ ಶ್ರೇಷ್ಠ. ಅದರಲ್ಲಿ ಅದಕ್ಕೆ ಸಾಧು ಸಮಾಧಿನೂ ಇದೇ ರೀತಿಯಿಂದ ಪಾಲಿಸಬೇಕು. ಅಂದರೆ ಸಾಧು ಸಮಾಧಿ ಅಂದರೆ ಇದರ ಅರ್ಥ ಇದೇ ಇದೆ. ಎಲ್ಲರೂ ಆ ತೀರ್ಥಂಕರ ಪ್ರಕೃತಿ ಬಂದಾಗಂಥ ಪವಿತ್ರವಾದ ಆ ಲೋಕೋತ್ತರ ಪುಣ್ಯ ಪ್ರಕೃತಿಯಾದಂಥದ್ದು ಈ ಬಾಹ್ಯ ನಿಮಗೆ ನಿಮ್ಮ ಭಾಗ್ಯ ಏನು ಅದು ಸಿಗಬೇಕಲ್ಲ. ಎಲ್ರಿ
ದೊಡ್ಡ ದೊಡ್ಡ ವಿದ್ವಾನ್ರು ಬರೆದು ಹೋದ್ರು, ತೇ ಗುರು ಮೇಲೆ ಗುರು ಬಸು. ಅವ್ರ ಜೀವನ ಕಾಲದಲ್ಲಿ ಮುನಿಗಳ ದರ್ಶನನೇ ಆಗಿಲ್ಲ. ಇದು ನಿಮಗೆ ಸಿಕ್ಕೈತೆ ಅಂದ್ರೆ ನಿಮ್ಮ ಭಾಗ್ಯ. ನೀವೇನೋ ಜನ್ಮದ ಹಿಂದಿನ ಜನ್ಮ ಪುಣ್ಯ ಮಾಡಿದ್ರಿ, ಅದು ಸಿಕ್ಕೈತೆ. ಅದೇ ಥರ ತಾವು ಪುಣ್ಯ ಮಾಡಿದ್ದ ಫಲ ತಮಗೀಗ ಸಿಕ್ಕೈತೆ. ಅದನ್ನು ಈಗ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಮುಂದಿನ ಜನ್ಮದಾಗ ನೋಡ್ರಿ, ನಾವಂಥ ತೀರ್ಥಂಕರಂಥ ಪ್ರಕೃತಿ ಪುಣ್ಯ ಪ್ರಕೃತಿಯನ್ನು ಕಟ್ಕೊಳ್ಳೋದಂದ್ರೆ ಸಾಮಾನ್ಯ ಆದದ್ದಲ್ಲ. ಆದರೆ ಆ ಮುನಿಗಳು ಪಂಚ ಪರಮೇಶ್ವರಿಗಳು ಅವ್ರಿಗೆ ಬೇಕಾದಂಥದ್ದು ಈಗ ಜಿನ್ ಮಂದಿರ, ಎಲ್ಲಿ ಜಿನ್ ಮಂದಿರ ಇಲ್ಲ ಅಲ್ಲಿ ಜಿನ್ ಮಂದಿರ ಆದರೆ ಧರ್ಮಕ್ಕೆ ಸಂಸ್ಕಾರಗಳು ಬರ್ತವೆ. ಇಲ್ಲ ಆದರೆ ಏನಾಗ್ತದ, ಯಾವ ಸಂಸ್ಕಾರಗಳನ್ನೇ ಇರಲ್ಲ, ಗೊತ್ತಿರಲ್ಲ. ಅಲ್ಲಿ ಏನು ಪರಿಸರದಾಗ ಐತ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಈಗ ಒಂದು ಪೂಜ್ಯ ನೇಮಸಾಗರ್ ಮಹಾರಾಜರು ಈ ಕಡೆ ವಿಹಾರ ಮಾಡಬೇಕಿದ್ರೆ ಮೊದಲೇ ಇಲ್ಲಿ ದಶಲಕ್ಷಣ ಅಂದರೆ ಏನು ಗೊತ್ತಿತ್ತು? ಚೌತಿ ಬಂತು, ಚೌತಿ ಹಬ್ಬ ಬಂತು, ಚೌತಿ ಹಬ್ಬ ಬಂತು, ಅದು ಅಷ್ಟೇ ಗೊತ್ತು. ಏನು ಮತ್ತೆ ಇದು ಎಲ್ಲಿ ದಶಲಕ್ಷಣ ಎಲ್ಲಿ ಗೊತ್ತು, ಷೋಡಸ್ಕಾರಣ ಏನು ಗೊತ್ತು, ಯಾವುದೇನು ಗೊತ್ತಂದ್ರಿ. ಅದಕ್ಕಾಗಿ ಧರ್ಮ ಸಂಸ್ಕಾರಗಳಿಗೆ ಏನೇನು ಬೇಕಾ ಅದರ ಅವರ ಸಾಧನೆಯಲ್ಲಿ ಅನುಕೂಲತೆ, ಅವರ ನಿಮಿತ್ತದಿಂದ ನಮ್ಮ ಕರ್ಮವನ್ನು ಕ್ಷಯ ಮಾಡ್ಕೊತಾ ಇದ್ದೀವಿ, ನಾವು ಪುಣ್ಯ ಕಟ್ಕೊತಾ ಇದ್ದೀವಿ. ಅವರಿಗೆಲ್ಲ ಅದು ನಮಗೆ ಲಾಭ ಆಗ್ತಾ ಐತೆ. ನಮ್ಮ ಆಚಾರ್ಯ ಭಗವಂತರು ಹೇಳ್ತಾರೆ, ಎಲ್ಲರೂ ತಮ್ಮ ಲಾಭವನ್ನು ಬಯಸ್ತಾರಂತೆ. ಏನು ಬಯಸ್ತಾರಂತ? ನಿಮ್ಗೆ ಲಾಭ ಬೇಕು, ಹೌದು ಮರ, ಎಲ್ಲರೇ ಅದೇ ಬೇಕಾಗಿತ್ತೆ. ಆದರೆ ಲಾಭ ಪಡ್ಕೊಳ್ಳೋ ವಿಧಿ ಗೊತ್ತಿಲ್ಲಲ್ಲ. ಆಚಾರ್ಯ ಶ್ರೀ ಬರೆದಿದ್ದಾರೆ ಮುಕ್ ಮಾಟಿ ಮಹಾಕಾವ್ಯದಲ್ಲಿ, सबकी बला हो बला हो बला हो, बला शब्द ही लोम रूप से कह रहा है लाभ लाभ लाभ. ಅಂದರೆ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದಾಗಲಿ, ಬಲ ಹೋ ಅಂದರೆ ಒಳ್ಳೆ ಬಲ ಅಂತ ಬರೆದ್ರಿ. ಸಬ್ಕಿ ಬಲ ಹೋ, ಎಲ್ಲರಿಗೂ ಒಳ್ಳೇದಾಗಲಿ ಬಲ ಹೋ ಅಂತ ಬರೆದ್ರಿ ಈ ಕಡೆಯಿಂದ. ಅದು ನೀಚೆ ಕಡೆಯಿಂದ ಓದಿದ್ರಿ ಬಲ ಅಂತ ಬರೆದು ಅದು ಈ ಕಡೆಯಿಂದ ಹೋದ್ರೆ ಏನಾಗ್ತದ್ರಿ? ಲಾಭ. ಹಿಂಗಿಂದ ಬರ್ಕೊಂಡು ಹಿಂಗೆ ಹೋದ್ರೆ ಏನಾಗದ? ಲಾಭ. ನಿಮ್ಮ ಅವ್ರದ್ದು ಒಳ್ಳೇದಾಗಲಿ ಅಂತ ನೀವು ಮಾಡಿದ್ರೆ ನಿಮ್ಗೆ ಲಾಭ ಆಗ್ತದೆ. ನೀವು ಇದನ್ನು ಕಲಿಯಲ್ಲ, ಸಿರ್ಫ್ ಲಾಭ ಆಗ್ಬೇಕಂದ್ರೆ ಲಾಭ ಆಗಲ್ಲ. ಇನ್ನೊಬ್ಬರದನ್ನು ನಾವು ಒಳ್ಳೆಯದು ಬಯಸಿದ್ರೆ ಎಲ್ಲರ ಈಗೂ ಬಲ ಹೋ ಬಲ ಅಂದ್ರೆ ಅವರೆಲ್ಲ ಒಳ್ಳೇದಾಗಲಿ ಅಂತ ನಾವು ಬಯಸಿದ್ರೆ ನಮ್ಗೆ ಲಾಭ ಆಗೇ ಆಗ್ತದೆ. ಅವ್ರದ್ದು ಒಳ್ಳೇದು ಆಗ್ಬೋದು, ಇಲ್ಲದೇನೂ ಇರ್ಬೋದು, ನಿಮಗಂತೂ ಲಾಭ ಆಗೋದು ನಿಶ್ಚಿತ. ಇದೇ ಪ್ರಭುದೇವರಲ್ಲೂ ಇದೇ ಪ್ರಾರ್ಥನೆ ಮಾಡ್ತೀವಿ, ಗುರುದೇವರಲ್ಲೂ ಇದೇ ಪ್ರಾರ್ಥನೆ. ಎಲ್ಲರಿಗೂ ಒಳ್ಳೆ ಬುದ್ಧಿ ಪ್ರಾಪ್ತ ಆಗಲಿ. ಪ್ರಭು ತಾವು ಹೀಗೆ ಸಿದ್ಧತ್ವ ಶುದ್ಧತ್ವ ಮೋಕ್ಷ ಪಡ್ಕೊಂಡ್ರೆ ನಮ್ಮ ತಮ್ಮೆಲ್ಲರಿಗೂ ಮೋಕ್ಷದ ಪ್ರಾಪ್ತಿ ಆಗಲಿ ಅಂತೇಳಿ परम पूज्य संत श्रमणे आचार्य भगवान विद्यासागर जी महाराज की जय। कुन्नूरेट पायसागर मुनि महाराज की जय।